ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇಲ್ಲ, ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಲೈನ್ ನೋಡಿ ಒಂಚೂರು ಏನಿದು ಅಂತ ಅನಿಸಿರುತ್ತೆ. ಸೊ ಇವತ್ತೇನಂದರೆ ಬೆಳಿಗ್ಗೆನೆ ಇನ್ನೂ ಟಿಫನ್ ಕೂಡ ಆಗಿಲ್ಲ, ಒಂದು ಒಳ್ಳೆ ಐಡಿಯಾ ಬಂತು, ಪ್ರೆಗ್ನೆನ್ಸಿ ಪ್ರ್ಯಾಂಕ್ ಮಾಡೋಣ ಅಂತ. ಯಾಕಂದರೆ ಈಗ ನಾವು ಮನೆ ಶಿಫ್ಟಿಂಗ್ ಆ ಬ್ಯುಸಿಲಿದ್ದೀವಿ. ಈಗ ಈ ಥರ ಒಂದು ಪ್ರ್ಯಾಂಕ್ ಮಾಡಿದ್ರೆ ಖಂಡಿತ ವರ್ಕ್ ಆಗುತ್ತೆ, ಅವರೆಲ್ಲ ಬಕ್ರ ಆಗ್ತಾರೆ ಅಂತ. ಆ್ಯಂಡ್ ಹೋಲ್ಸೇಲಾಗಿ ಎಲ್ಲರಿಗೂ ಮಾಡ್ತಾಯಿದ್ದೀನಿ. ನಮ್ಮಪ್ಪ, ನಮ್ಮ ಅತ್ತೆ, ರಾಣಿ ಅಕ್ಕ, ರಂಜು ಎಲ್ಲರಿಗೂ ಸೇರಿ ಹೋಲ್ಸೇಲಾಗೆ ಮಾಡ್ತೀನಿ. ಖಂಡಿತ ಈ ವಿಡಿಯೋ ನಿಮಗೆ ಮಜಾ ಆಗಿರುತ್ತೆ. ಆ್ಯಂಡ್ ಏನಂದರೆ ನನ್ನ ಹತ್ರ ಮುಂಚೆ ವೀರು ಟೈಮಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ನಲ್ಲ, ಅದನ್ನೆಲ್ಲ ಹಾಗೆ ಹೇಳ್ಕೊಂಡಿದ್ದೀನಿ ನಾನು. ಯಾವುದು ಎಸ್ತಿಲ್ಲ, ನಾನು ಚಿಕ್ಕ ಪುಟ್ಟದೆಲ್ಲ ಕಲೆಕ್ಟ್ ಮಾಡೋದು ಬಿಟ್ಟಿದೆ ನನಗೆ. ಸೊ ನೋಡಿ, ಅವನ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಎಲ್ಲ ಚೆಕ್ ಮಾಡಿರೋದು. ಅದರಲ್ಲಿ ಅವತ್ತಿನ ದಿನ ನಮಗೆ ಕನ್ಫರ್ಮ್ ಆಗಿದ್ದು ಗುಡ್ ನ್ಯೂಸ್ನ ಬೇರೆ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಇನ್ನೊಂದು, ಇದರಲ್ಲಿ ಯಾವುದರಲ್ಲಿ ನೋಡಿ, ಇದರಲ್ಲೂ 2 ಲೈನ್ಸ್ ಇದೆ. ಆ ಥರದ್ದು ಯಾವ್ದಾದ್ರು 2 ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೆಗೆಟಿವ್ ಬಂದಿರೋದು ಎಷ್ಟೊಂದಿದೆ, ಇದು 2 ತೊಗೋತೀನಿ. ಇದರಲ್ಲಿ ಒಂದರಲ್ಲಿ ಲೈಟು, ಒಂದರಲ್ಲಿ ಡಾರ್ಕ್ ಲೈನ್ ಬಂದಿದೆ. ಫಸ್ಟ್ ಚೆಕ್ ಮಾಡಿದೆ, ಲೈಟಾಗಿ ಬಂತು. ಇವಾಗ ನಿಮ್ಮ ಮತ್ತೆ ಇವತ್ತು ಚೆಕ್ ಮಾಡಿದ್ರೆ ಡಾರ್ಕಾಗಿ ಬಂದಿದೆ ಅನ್ನೋ ಥರ ಫುಲ್ಲು ಫ್ರ್ಯಾಂಕ್ ಮಾಡ್ಬೋದು. ಆ್ಯಂಡ್ ಹೊಟ್ಟೆನ ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡು ಹೊಟ್ಟೆ ಬಂದಿದೆ ಅಂತ ತೋರಿಸೋದು. ಸ್ವಲ್ಪ ಹೊಟ್ಟೆ ಇದೆ, ಏನು ಇಲ್ಲದೆ, ಏನು ಫ್ಲ್ಯಾಟ್ ಏನಿಲ್ಲ, ಬಟ್ ಹಂಗೂ ಒಂಚೂರು ನಂಬಿಸ್ಬೇಕಲ್ಲ. ನೋಡು, ಹೊಟ್ಟೆ ಎಲ್ಲ ಬರ್ತಾಯಿದೆ ಆಲ್ರೆಡಿ ಅಂತ ತೋರಿಸ್ಬಿಟ್ಟು ಬಕ್ರ ಮಾಡೋಣ ಅಂತ ಇದ್ದೀನಿ. ಸುನಿ ಬೇಡ ಅವಿ ಅಂತವ್ರೆ, ಬಟ್ ನಾನಿಲ್ಲ, ಮಾಡೋಣ ಸುಮ್ಮನೆ ರು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ಯಾರ್ಯಾರು ಫಸ್ಟಾಗಿ ಯಾರ್ಯಾರು ಬರ್ತಾರೆ, ಹೆಂಗೇನು ಬಕ್ರ ಆಗ್ತಾರೆ ನೋಡೋಣ. ಇದನ್ನು ಎತ್ತಿಟ್ಬಿಡ್ತೀನಿ. ಇದೆರಡು ಇಟ್ಕೊಳ್ಳೋಣ. ಸೊ ಹಾಲಲ್ಲಿ ಕ್ಯಾಮ್ರಾ ಸೆಟ್ ಮಾಡೋಕ್ಕೂ ಕೂಡ ಒಂದು ಒಳ್ಳೆ ಸೆಟಪ್ ಮಾಡ್ಕೊಂಡಿದ್ದೀನಿ. ರೂಮ್ ಫುಲ್ ಮೆಸ್ಸಿ ಆಗಿದೆ, ಏನೋ ಅಂದ್ಕೊಂಬಿಡಿ. ಇನ್ನೂ ಕ್ಲೀನ್ ಮಾಡಿಲ್ಲ, ಹೇಳಿಲ್ವಾ, ಇನ್ನೂ ಟಿಫನೇ ಮಾಡಿಲ್ಲ. ವಿರುಗ್ ಮಾತ್ರ ತಿನ್ನಿಸ್ದೆ, ಸುನಿಗೆ ಗೊತ್ತು ತಿಂದಿದ್ದಾರೆ. ದೋಸೆ ಮಾಡ್ಕೊಂಡು ತಿನ್ನಬೇಕು, ಬಟ್ ದೋಸೆ ಕೂಡ ಇನ್ನೂ ನಾನು ಮಾಡ್ಕೊಂಡು ತಿಂದಿಲ್ಲ, ಆಮೇಲೆ ಮಾಡ್ಕೊಂಡು ತಿಂತೀನಿ. ಯಾಕೋ ಸ್ವಲ್ಪ ಹೊಟ್ಟೆ ಹಸಿತಲ್ಲ, ಹಾಗಾಗಿ. ಸುನಿ, ಒಂಚೂರು ಟಿ ವಿ ಆಫ್ ಮಾಡು. ಇರಲಿ ಬಿಡು ಹೋಗ್ಲಿ. ಅವನು ವೀರು ಇದ್ದಾನೆ. ಎಲ್ಲಿ ಕ್ಯಾಮ್ರಾ ಇಡೋದು ತೋರ್ಸು. ಕ್ಯಾಮ್ರಾನ ಕುಡಿಲಿ. ನೀನು ಹಿಂಗೆ ಕೂತ್ಕೊಂಡ್ರೆ ಏನೂ ಕವರ್ ಆಗಲ್ಲ. ಅಲ್ಲಿ ಕೂತ್ಕೋ, ಫಸ್ಟ್ ಒನ್ನಲ್ಲಿ. ಅಲ್ಲಿ ನೀನೇ ಮೇನ್ ಆಗೋಯ್ತು, ಅವ್ರು ಬರೋರು ಅವ್ರು ಕವರ್. ಅಲ್ಲಿ ನೀನು ಆ ಕಡೆ ಕೂತ್ಕೋ. ಇದು ಇದು ಫೋನು, ಇದು ಹಳೇ ಫೋನು, ನಾವು ಯಾರು ಯೂಸ್ ಮಾಡ್ತಲ್ಲ. ನಮ್ಮ ಫೋನೇ ಇಟ್ಬಿಟ್ರೆ ಅವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಅವರೆಲ್ಲೋ ಇಟ್ಟವ್ರೆ ಅಂತ. ಅಲ್ಲಿ ನೋಡ್ಬೇಬಿ, ಕೂತರದು ಒಂದು ಡಾಗಿ ಹೋಗ್ತಾ ಇದೆ. ಅವ್ನು ಬೆಲ್ಟ್ ಹಾಕಿಲ್ಲ ಅವಿ. ಓಕೆ, ಈ ಫೋನ್ನ ಇಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಕರೆಕ್ಟಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಫಸ್ಟ್ ಯಾರ್ಯಾರು ಬರ್ತಾರೆ ನೋಡೋಣ. ಹಾಕಿದ್ಯಾ ಅವಿ ಫ್ಲೈಟ್ ಮೋಡ್ಗೆ? ನೀರು ಇವಾಗಲೇ ಇಟ್ಬಿಟ್ರೆ ಆಮೇಲೆ ಬ್ಯಾಟ್ರಿ ಕಮ್ಮಿ ಆಗುತ್ತೆ. ಚಾರ್ಜ್ ಇದೆಯಾ? ವಾಯ್ಸ್ ಹೆಂಗೆ ಬರುತ್ತೇನೋ ಗೊತ್ತಿಲ್ಲ. ಯಾವುದೋ ನನ್ನ ಫೋನೇ ಬೇರೆ ಥರ ಇದೆ ಅಂತ. ಕಾಣಿಸ್ತಾ ಇದೆಯಾ? ಈ ರೇಂಜಿಗೆ ಕವರ್ ಆಗ್ತಾ ಇದೆ, ಸಾಕು. ಹಿಂಗೆ ಹೇಳು, ಹಿಂಗೆ ಹಂಗಲ್ಲ, ಹಿಂಗೆ ಇದು ಹಿಂಗೆ. ನಿಂದು ಸೇಮು ನಂದು ಸೇಮು. ವೀರು ಬಾಯ್ಲೆ, ನಿಂಗೆ ತಮ್ಮ ಪಾಪು ಬೇಕಾ ತಂಗಿ ಪಾಪು ಬೇಕಾ? ತಂಗಿ ಪಾಪು. ಯಾರು? ತಮ್ಮ ಪಾಪು. ಕರೆಕ್ಟಾಗಿ ಹೇಳ್ತಾ. ತಮ್ಮ ಪಾಪು. ತಂಗಿ. ತಮ್ಮ ಇಷ್ಟ. ಯಾವಾಗಲೇ ತಂಗಿ ಅಂತೆ. ಸುಹಾಸ್ ಪಾಪ ಇಷ್ಟ ಆಯ್ತಾ? ನೋಡು ಹಿಂಗಂತಾನೆ. ಚೆನ್ನಾಗಿತ್ತಾ?
ಏನು ಮಾಡ್ತಾ ಇರ್ತಾಯಿತ್ತು? ಹಂಗಂತಾಯ್ತಾ? ಹಾಂ, ನೀನೇನು ಮಾಡಿದೆ? ಅಲ್ಲ, ನೀನೇನು ಮಾಡಿದೆ ಪಾಪುಗೆ? ತೊಟ್ಲು ತೂಗ್ದ, ಮಲ್ಗಿಸ್ತಾ ಹಿಂಗೆ ಮಾಡಿ? ಹಾಂ, ಹಂಗೆ ಮಾಡ್ದ? ನೀನೇನಂತ ಮಾತಾಡಿಸ್ದೆ? ನೀನು ಮಾತಾಡಲಿಲ್ವಾ? ಪಾಪ ಏನು ಮಾತಾಡ್ತು? ಅಷ್ಟೇ ಅಂದಿದ್ದ? ಹಾಂ, ಅಂತಾಯ್ತಾ? ನಿಂಗೆ ಅದಕ್ಕೆ ತಮ್ಮ ಪಾಪು ಬೇಕಾ? ತಂಗಿ ಪಾಪು ಇಷ್ಟ ಆಗುತ್ತೆ. ಯಾರು ಕಚ್ಚಿದ್ ನಿಂಗೆ? ಯಾರು ಕಚ್ಚಿದ್ ನಿಂಗೆ? ಎಲ್ಲಿ ಕಚ್ಚಿಬಿಟ್ಟ? ಬೆನ್ನ ಮೇಲೆ ಕಚ್ಬಿಟ್ನಾ? ಹೋಯ್ತು ಬಿಡ, ಅದೇನು ಇವಾಗಿಲ್ಲ. ಇನ್ನೂ ಇದೆಯಾ? ಏನಾಯ್ತು? ಅದಕ್ಕೆ ಟೆನ್ಷನ್. ಡಿಂಗಿರಿ ಯಾಕೆ ಟೆನ್ಷನ್ ಅದಕ್ಕೆ? ಇರ್ಲೇ ಬಿಡಿ, ಪ್ರಾಂಕ್ ಅಲ್ಲ ತಾನು. ಬರಲ್ಲರು ಕ್ಯಾಮ್ರಾ ಗಿಮ್ರಾ ಇಟ್ಟಿಲ್ಲ. ನೆನ್ನೆ ಚೆಕ್ ಮಾಡಿದೆ. ನಂಗೆ ಕೊಡು ಅಂದ್ರೆ ಬೇಡ ಬೇಡ ಅನ್ನೋರಿಗೆ ಕೊಡ್ತಾವ ಭಗವಂತ. ತಂಗಿ ಪಾಪ ಖುಷಿ ಪಡ್ಬೇಕಕ್ಕ. ಯಾರು ಕೊಡ್ತಾ ಇಲ್ಲ? ಇಲ್ಲೇ ಇದ್ಬಿಡಿ ಒಂದೇನ ಅಂದ್ರೆ ಇಲ್ಲ ಅಕ್ಕ, ಗೊತ್ತಲ್ಲ ಹಂಗಂತ. ಇವಾಗ ಅವ್ರು ಅಡ್ವಾನ್ಸ್ ಕೊಟ್ಬಿಟ್ಟು ಸಮಾಧಾನ. ನಾನು ಏನೋ ಆಗೋಯ್ತೇನೋ, ಬಿದ್ರೋ ಏನಾಯ್ತು ಅಂತ ಅನ್ಕೊಂಡು ಓಡ್ ಬಂದ್ರ ಏನ್ ಮಾಡೋದು ಅಂದ್ರೆ ಹಂಗೆಲ್ಲ ಏನೋ ಬೇರೆದೆಲ್ಲ ಮಾಡಬಾರ್ದು. ಇರ್ಲಿ ಬಿಡಿ. ಅವ್ನು ಬೇಡ ಅಂತ. ಯಾಕಣ್ಣ ನೀನಂದ ಇವಾಗ ಬೇಕಿತ್ತೈತಂದೆ ತಾನೆ? ಮನೆ ಖಾಲಿ ಮಾಡೋ ಟೈಮಲ್ಲಿ ಮನೆ ಇದ್ರ ತಗೊಳ್ಳೋ ಟೈಮಲ್ಲಿ ಬೇಕಿತ್ತು. ಇರ್ಲಿ ಬಿಡಿ, ಹಂಗೆಲ್ಲ ಮಾಡಬಾರ್ದು. ಒಂದು ಜೀವ ತೆಗಿಬಾರ್ದು. ಅದೆಷ್ಟು ಗಿಲ್ಟ್ ಫೀಲ್ ಆಗುತ್ತೆ ಫ್ಯೂಚರಲ್ಲಿ ನಿಮ್ಗೇನೆ. ತೆಗಿಬಾರ್ದು. ನನಗೂ ತೆಗಿಯಕ್ಕೆ ಇಷ್ಟ ಇಲ್ಲ, ಬಟ್ ನಾಟ್ ದ ರೈಟ್ ಟೈಮ್. ನಾಟ್ ದ ರೈಟ್ ಟೈಮ್ ಅಂದ್ಬಿಟ್ಟು ಯಾರು ಹೇಳಿದ? ನಾವು ಗೊತ್ತಿಲ್ಲ. ಯಾರು ಮಾಡಿರಿ? ಏನು ಮಾಡೋದು? ಇರ್ಲಿ ಬಿಡಿ ಅಕ್ಕ, ತೆಗಿಬೇಡಿ. ಏಯ್ ಅಲ್ಲಿ ಟೆನ್ಷನ್ ಎಂತಕ್ಕೆ? ಏನು ಮಾಡೋದು? ಈಗ ನಿಮ್ಮ ಪ್ರಕಾರ ನಿಮ್ಗೇನು ಅನಿಸ್ತೈತೆ? ಏನು ಅನಿಸ್ತೈತೆ? ನಾನು ಆಗಿದ್ದು ಲಾಸ್ಟ್ ಯಾವಾಗ ಹೇಳು? ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಹಾಗೆ ಗಣೇಶ ಹಾಗೆ ಎಲ್ಲೋ ಹೊಡಿತಾಯಿತ್ತು. ಇಲ್ಲೆಲ್ಲ ನೋಡು ಒಂಥರ ಆ್ಯಕ್ನಿ, ಏನೋ ಚೇಂಜಸ್ ಆಗ್ತಾಯಿದೆ ಅಂತ ಅನಿಸ್ತಾಯಿತ್ತು. ಡೌಟಲ್ಲಿ ಚೆಕ್ ಮಾಡಿದ್ರೆ ಮಾಡಿದೆ. ಇಲ್ಲ ಒಂಥರ ಪುಕ್ಕ 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 ಅಂತೈತೆ. ನಿನ್ಗೇನಾ? ಕುಡಿ ಸುಮ್ಮನೆ. ಕಚ್ಚೆ ಸ್ವಲ್ಪ. ಹಾಂ, ಸೇಮ್ ಅಂತ. ನನಗೂ ಸೇಮ್, ನಿಮಗೂ ಸೇಮ್ ಅಂತ. ಏನು ಸೇಮು? ನಮ್ದೇನೆಲ್ಲ ಆಗ್ಬಿಟ್ಟಿದೆ. ಓಕೆ. ಯಾರು ಬೇಕು ಇವರು ನಿಮಗೆ? ಬೇರೆ ನೀನು ತಂಗಿ ಪಾಪ ಬೇಕಾ ತಗೋಬೇಕಾ? ಏಯ್ ತಂಗಿ ತಾನೆ, ತಂಗಿ ಬೇಕು ಅಂತ. ಅಮ್ಮ ಬೇಡ, ಕರೀರೆಲ್ಲ ಕಿತ್ತಾಡ್ತವೆ. ಕೇಳಮ್ಮ ಪ್ಲೀಸ್, ತಂಗಿ ಪಾಪ ಕೊಡಿ. ಯಾವ ಬಾಯಲ್ಲ ಅಂದು ಬಂದ್ಬಿಟ್ಟದಲ್ಲೋ. ನಾನು ಹೇಳ್ದೆ ತಂಗಿ ಅಂತ ಅನ್ನಿಸ್ಬೇಡಿ, ಅತ್ತೆ ಮಗಳು ಬೇಕು ಅನ್ಸಿ ಅಂತ. ನನಗೆ ಒಂಥರ ಅನ್ನಿಸ್ತಿದೆ. ಮಿರಾಕಲ್ ಫೀಲ್ ಆಗ್ತೈತೆ. ಸಮಾಧಾನ, ಪೇಷನ್ಸ್. ಅಷ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರಿ ಏನಂಜ ಅಣ್ಣ. ಅದು ನಮ್ಮ ಹೆರಿಡಿಟಿ ಪ್ರಾಬ್ಲಮ್ ಇರ್ಬೋದು ನಮ್ಗೆ. ಲೈಫ್ ಸ್ಟೈಲ್ ಹೆಲ್ದಿ ಆಗಿದ್ರೆ ಸಾಕು. ನಾನು ಹುಟ್ಟಿದ 5 ವರ್ಷ ಲೇಟು, ಸಚ್ಚು ಹುಟ್ಟಿದ್ದು 3 ವರ್ಷ ಲೇಟು.
ನಮ್ಮ ಅತ್ತೆಗೆ. ನಾನು ಆದ್ಮೇಲೆ ನನ್ನ ತಂಗಿ ಊಟಕ್ಕೆ 7 ವರ್ಷ 6.5 ವರ್ಷ. ಅಷ್ಟೊಂದು ಡಿಫ್ರೆನ್ಸ್. 6.5 ವರ್ಷ ಡಿಫ್ರೆನ್ಸ್ ಅವಳಿಗೂ ನನಗೆ. ಅವಳೇ ಅಲ್ಲಿ ಓದ್ಕೋತಾಳೆ ಮನೇಲಿ ಕ್ಲಾಸ್ ನೋಡು. ಸಿ ಅಲ್ವಣ ಫೌಂಡೇಶನ್ ಕಂಪ್ಲೀಟ್ ಆಯ್ತು, ಇವಾಗ ಇಂಟರ್ಮೀಡಿಯೇಟ್ ಏನೋ ಅಂತಾರಲ್ಲ ಅದು. ಅಯ್ಯೋ ಹುಡುಗಿ ಓದ್ತದೆ ಏನ್ ಓದ್ತದೋ. ನಾನೇನಾರ ಓದ್ಬಿಟ್ಟಿದ್ರೆ ನಿಮ್ಮನ್ ಸೇರ್ಕೊಬಿಡಿವೆ. ಒಂದಿನ ದೊಡ್ಡ ವ್ಯಕ್ತಿ ಆಯ್ತಲ್ಲ, ಸಿ ಅಂದ್ರೆ ಒಳ್ಳೆ ಕಲೆಕ್ಷನ್, ನೀವು ಒಳ್ಳೆ ದುಡ್ಡು ಕೊಡ್ತಾರೆ. ನನಗ್ ಬೇಡ, ಅವ್ರು ಒಂಥರ ಆಯ್ತಾಯ್ತು ಇವನು ಹಬ್ಬ. ಯಾಕಕ್ಕ ಪಕ್ಲಿಸ್ತೈತೆ ನಮ್ಗೆಲ್ಲ. ಅದಾಗ್ಬೇಕಿತ್ತು, ಆಗೈತೆ. ಮಾಡುವ ಕಂಟ್ರೋಲ್ ಅಲ್ಲಿ ಇರ್ಬೇಕಿತ್ತು. ಇಲ್ಲ ಕ್ಯಾಮ್ರಾನೇ ಇಟ್ಟಿಲ್ಲ ಅಂದ್ರೆ ಇಲ್ಲಿ ಐತೆ ನೋಡ್ರಿ. ಇನ್ನು ನಮ್ತಾಳ ಕ್ಯಾಮ್ರಾ ತರ್ಸಿದ್ರೆ ನಂಬ್ತೀಯ ರಂಜು? ಅಲ್ಲಿ ಅದ ಅವಾಗಿಂದ ಕಿರ್ಕೊಬಿಟ್ಟೈತೆ ಇಲ್ಲಿ. ಕೆಲ್ಸ ಮಾಡೋಡ್ಬಿಟ್ಟು ಅಂದೆ ಅಲ್ಲಿ ಏನ್ ಆಗಾಗೈತೆ ಅನ್ಕೊಂಡು. ಮಂಜು ನಿನ್ ಮಗು ಆಗೋರ್ಗು ಮಾಡ್ಕೊಳೋದ ಇನ್ನು ಎಲ್ಲಿ ಜಾಸ್ತಿ ಮಾತಾಡ್ಬಿಡ್ತಾರೆ ಅನ್ಬಿಟ್ಟು ಅವಾಗ ಹೇಳಿದ್ದು. ನೀನೆಲ್ಲ ಹತ್ಕೊಂಡ್ಬಿಡ್ತೀಯ ಅನ್ಬಿಟ್ಟು ಬೇಡ ಅಂತ ಹೇಳಿದೆ. ಇಲ್ಲ ರೆಕಾರ್ಡ್ ಆಗಿದ್ಯಾ ನೋಡ್ತೀನಿ ಇವಾಗಿರೋದು ಅದು. ನಾನು ಹಂಗೆ ಏನಂತ ಆಸ್ಕರ್ ಲೆವೆಲ್. ನಡಿ ಏನ್ ಕುಡಿತಾ ಇದೆಯಾ? ಏನು ಏನಾಯ್ತು ಇವಾಗ? ಈಗ ತನ್ನ ಫೋನಲ್ಲಿ ಚೆನ್ನಾಗಿ ಮಾತಾಡಿದ್ಲಲ್ಲ. ಏನಾಯ್ತು? ಏನದು? ಸೆಕೆಂಡ್ ಪಾಪು ಬಿಡು. ಅಷ್ಟೇ ತಾನೇ, ಅದಕ್ಕೆ ಯಾಕೆ ಕಳ್ಬೇಕು? ಖುಷಿ ಪಡ್ಬೇಕಪ್ಪ. ನಾನು ಹೇಳಿದ್ರೆ ಬರ್ತಾನೆ ಒಂದ್ ಸ್ವೀಟ್ ಬಾಕ್ಸ್ ತತ್ತಾ ಇದ್ದೆ. ನಾನ್ ಮನೇಲಿದ್ದೀನಿ, ಫೋನ್ ಮಾಡ್ಬಿಟ್ಟು ರಂಜು ಒಂದ್ 5 ನಿಮಿಷ ಅರ್ಜೆಂಟ್ ಆಗಿ ಬಂದ್ರು. ನನ್ನ ತಂಗಿ ತಮ್ಮ ಅವ್ರೆ ಬರ್ತೀನಿ ಇರೇನ್ರಿಲ್ಲ ಬೇಗ ಚೆಕ್ ಮಾಡಿದೆ, ರೈಟ್ ಆಗಿ ಬಂತು. ಯಾಕೋ ಡೌಟ್ ನಾನು ಲಾಸ್ಟ್ ಆಗಿದೆ ಹೊಟ್ಟೆಲ್ಲ ಒಂಥರ ಆಗ್ತಿದೆ. ಅದಕ್ಕೆ ಯಾಕೆ ಸಂಕಟ ಪಡ್ಬೇಕು? ಈಗ ಬೇಕಾ? ಈಗ ನಮ್ಗೆ 1000 ನಡೀತಾ ಇದೆ ಇಲ್ಲಿ. ಏನು 1000 ನಡೀತಿಲ್ಲ, ಸುಮ್ ಕುತ್ಕೋ. ಯಾರು ಬರ್ತಾರೆ ಮಾಡಕ್ಕೆ? ಯಾರು ಬರ್ತಾರೆ ಮಾಡಕ್ಕೆ? ನಾನ್ ಮಾಡ್ಕೊಡ್ತೀನಿ. ಯಾಕೆ? ಅಜ್ಜಿ ಐತೆ, ನಾನಿದ್ದೀನಿ. ಇದೊಳ್ಳೆ ಕತೆ ಅಲ್ಲ. ಹೆಂಗಂತ್ಯಾ? ಯಾರು ಇಲ್ದೇ ಇರೋರು ಯಾರು ಮಾಡ್ಕೊಂತಾರೆ. ನನ್ನಂತವ್ರು ನನಗ್ಯಾರು ಅಡ್ರೆಸ್ ವೀರು ಆದಾಗ್ಲೇ ಹೇಳ್ದೆ ಕರಿ ನಾನ್ ಡೈಲಿ ಸ್ನಾನ ಮಾಡಿಸ್ಕೊಡ್ತೀನಿ ಅಂತ. ಏನ್ ಇಲ್ಲಿ ಜನ ಇಲ್ದೇ ಇರೋರು ಅವ್ರ ಪಾಡಿಗೆ ಅವ್ರು ಮಾಡ್ಕೊತಾರೆ. ನಾವ್ ಅಕ್ಕಪಕ್ಕ ಇದ್ದು ನಾವು ಮಾಡಲ್ಲ ಅಂತ ಅಂತೀವ? ಇದೊಳ್ಳೆ ಕತೆ ಅಲ್ಲ. ನಮ್ ಪ್ಲಾನ್ ಇರ್ಲಿಲ್ಲ ತಾನೆ. ಇವಾಗ ಏನು ಮಾಡಕ್ಕಾಗಲ್ಲ, ದೇವ್ರು ಕೊಟ್ಟಿರೋದು. ಏನ್ ಸುನಿ ಏನಂದ್ರು? ಖುಷಿ ಆಯ್ತು ನೋಡು ಅಂತ ಬಿಡಣ ಅಂತವನೆ. ಏನ್ ಸುನಿ ಅವಾಗೇನಂದ, ಇವಾಗ ಏನ್ ಬೇಕಾಗಿಲ್ಲ ಬಿಡು. ಅದು ಬೇಕಾಗಿಲ್ಲ ಬೇಡ ಅಂದೆ ಅಷ್ಟೇ. ಅಷ್ಟಕ್ಕೆ ಯಾಕೆ ಇದ್ ಮಾಡ್ಕೋಬೇಕು? ಇರ್ಲಿ ಬಿಡು. ಅವ್ನು ಕೇಳ್ತಿದ್ದ ದೇವ್ರ ಮೇಲಿಂದ ನೋಡು, ಅವನು ಕೇಳ್ತಾ ಇದ್ದ, ಅವನು ತಂಗಿ ಪಾಪು ಬೇಕು, ತಂಗಿ ಪಾಪು ಬೇಕು. ಏನ್ ಕೇಳ್ತಿದ್ದ ಅಲ್ಲ, ಅವ್ನು ಕೇಳ್ತಿದ್ದ ದೇವರಿಂದ, ದೇವ್ರ ಮೇಲಿಂದ ಅಷ್ಟು ಅನ್ನೋಣ ಅಷ್ಟೇ. ಏನು ಮಾಡಕ್ಕಾಗಲ್ಲ. ತಂಗಿನೇ ಆದ್ರೆ ನಿಮ್ಮ ಅವ್ವನೇ ಮಕ್ಕಳೇನೋ ನೋಡು. 3 ತಿಂಗಳಾಯ್ತು, ವರ್ಷ ತುಂಬೋದ್ರಲ್ಲ ಮಾಡ್ತಾರೆ. ಏನಕ್ಕೆ ಇವಳು ಸರ್ ಮಾಡ್ಕೊಡ್ತಾಳೆ. ನನ್ಗೆ ಹೇಳಿದ ತಕ್ಷಣ ಫಸ್ಟ್ ಟೈಮ್ ಹೋಗ್ಬೇಡ, ಇಲ್ಲೇ ಇದ್ಬಿಡಕ್ಕ ನಾವು ಮಾಡ್ತೀವಿ ಅಂತ. ಎಲ್ಲಿಗೆ ಹೋಗ್ಬೇಡ ಅಂದ್ರೆ ಇಲ್ಲ ಅಕ್ಕಪಕ್ಕದಲ್ಲಿ ಅಂತ. ಅಕ್ಕಪಕ್ಕದಲ್ಲಿ ಇವಾಗ ಏನು ಮಾಡಕ್ಕಲ್ಲ, ಅಲ್ಲಿ ಅಡ್ವಾನ್ಸ್ ಕೊಟ್ಟಾಗ ಹೋಗೈತೆ. ಏನ್ 10,000 ಕೊಟ್ಟವಳು ಈಸ್ಕೋಬೋದ್ಬೇಕು. ಬೇರೆ ಎಲ್ಲಪ್ಪ ಇರೋದು ಇದೇ ಮನೇಲಿ ಇಷ್ಟೊಂದು ಬಾಡಿಗೆ ಕೊಟ್ಕೊಂಡಿರಕ್ಕ. ಹೇಳಿ ಇವಾಗ ಪ್ರೆಗ್ನೆಂಟ್ ಆದಾಗ ಯಾರನ್ನು ಮನೆ ಖಾಲಿ ಮಾಡಲ್ಲ, ಮಾಡಂಗಿಲ್ಲ.
ಮಾಡಂಗಿಲ್ಲ. ಅವನು ಆಯ್ತು ಬಾಡಿಗೆ ಕೊಡಿ ಅಂತಾರೆ. ಈ ಮನೆಗೆ ಬಾಡಿಗೆ ಕಟ್ಟಕ್ಕಾಗುತ್ತಾ? ಇದೊಂದು ವರ್ಷ ಟೈಮ್ ಕೊಡಿ, ನಾನು ಬೇರೆ ಕಡೆ ಹುಡುಕಿ ಇಲ್ಲ ಅಂತ ಅಂದ್ರೆ ಕಟ್ಕೊಂಡು ಎಲ್ಲಾದ್ರೂ ಹೋಯ್ತೀವಿ ಅಂತ ಹೇಳಿ. ಅವ್ರು ಆಗ್ಲೇ ಹೇಳಿಲ್ಲ ಅವ್ರ ಮಗಂದೇನೋ ಇದೆ ಅಂತ, ಕಮಿಟ್ಮೆಂಟ್ ಇದೆ ಅಂತಾರೆ. ಅವ್ರ ಹತ್ರ ಹೋಗಿ ಏನ್ ಕೇಳ್ತೀಯ ನೀನು? ಅದೆಲ್ಲ ನಡೆಯಲ್ಲ. ಒಂದ್ಸಲ ಹೇಳ್ ನೋಡು. ಇದೇ ಅಕಸ್ಮಾತ್ ಆಗಿ ಇವಾಗ ಆಗೈತೆ ಅಂದ್ರೆ ಅದು ಅಕಸ್ಮಾತ್ ಆಗಿ ಆಗ್ಬೋದು. ಅಲ್ಲ, ಏನು ಕೇಳಿದ್ರೆ ಕೇಳ್ಬೋದು, ಹೇಳಕ್ಕಾಗಿದೆ ಗೊತ್ತಿಲ್ಲ ಅಂತಂದ್ರೆ ಆಯ್ತಪ್ಪ, ಒಂದ್ ಮಾತು ಕೇಳಿ ನೋಡಿದ್ರೆ ಏನಾಗಲ್ಲ. ಒಂದ್ ಮಾತು ಕೇಳಿ ನೋಡು. ಇನ್ನೊಂದು ವರ್ಷ ಟೈಮ್ ಇಂಜರಿಯಾಗಿ ಬೇಡ, ಒಂದ್ ಮಾತು ಕೇಳು. ಒಂದ್ ವರ್ಷ ಟೈಮ್ ಕೊಟ್ರು ಮಗು ಒಂದು ಅವಾಗ 2-3 ತಿಂಗಳು ಇರುತ್ತೆ, ಅದನ್ನ ಎತ್ಕೊಂಡು ಎಲ್ಗಕ್ಕ ನೀವೇ ಅಮ್ಮ ಡೆಲಿವರಿ ಆಗೋಗ್ಲಿ, ಪ್ರೆಗ್ನೆಂಟ್ ಇರ್ಬೇಕಾದ್ರೆ ನಮ್ ಕಡೆ ಅಂತೂ ಮನೆ ಖಾಲಿ ಮಾಡಲ್ಲ. ಇನ್ನ ಕನ್ಫರ್ಮ್ ಇಲ್ವಾ ಅಂತಾನೆ ಇಲ್ಲ. ಈಗಾಗ್ಲೇ ಅಲ್ಲಿ ಯಾಕೆ ಹೋಗ್ತಾ ಇದೆ ನೋಡೋಣ. ಇನ್ನೊಂದ್ ತಿಂಗಳು ಹೋದ್ರೆ ಗೊತ್ತಾಗೋಗುತ್ತೆ. ಕುತ್ಕೋ. ನೀನು ಓದಿ ನನ್ನ ಮಗನೇ ಯಾಕೆ ಯಾ ಮಾಡ್ತೀಯ? ಯಾಕೆ ಯಾ ಮಾಡ್ತೀಯ? ಇವ್ರ ಅಮ್ಮಗೂ ಇನ್ನೂ ಹೇಳಿಲ್ಲ, ಬೆಳಿಗ್ಗೆನೆ ಬ್ಯಾಂಕ್ ಹತ್ರ ಹೋಗೋರೆ. ಇನ್ನು ಏನು ಹೇಳ್ಬೇಡ. ಇದೆಲ್ಲ ಒಂಥರ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ, ಅಪ್ಪಂಗೆ ಹೇಳ್ದೆ ನೋಡು, ಏನೋ ಒಂಥರ ಚೇಂಜಸ್ ಅನ್ನಿಸ್ತಾ ಇತ್ತು. ಮೊನ್ನೆ ಒಂಥರ ವಾಂತಿ ಬರುತ್ತೆ. ನೈಟ್ ಏನೋ ತಿಂದಿಲ್ಲ, ಇವಾಗ್ಲೂ ಏನೋ ತಿಂದಿಲ್ಲ. ನನ್ಗೆ 15 ದಿವಸದಿಂದ ಆಯ್ತೈತೆ. ಎಷ್ಟೆಷ್ಟು ಮಾಡಿದ್ರೆ ಆಯ್ತಲ್ಲ ಇವಾಗ ಏನೋ ಒಂಥರ ಚೇಂಜಸ್ ಆಗ್ತಾ ಇತ್ತು. ಯಾಕೋ ಹೊಡಿತೈತೆ, ಪೀರಿಯಡ್ಸ್ ಬೇರೆ ಆಗಿಲ್ಲ. ಇನ್ನು ನೋಡಿದ್ರೆ ಹೆಣ್ಣಾದ್ರೆ ನಂಗೆ ಕೊಡಿ, ಗಂಡು ಬೇಡ. ಅಮ್ಮ ತಾಯಿ, ಹೆಣ್ಣಾದ್ರೂ ಕೊಟ್ಬಿಡು, ನಾನೇ ಸಾಕೋತೀನಿ. ಗಂಡಾದ್ರೂ ಕೊಟ್ಬಿಡು, ನಿಮಗ್ ಭಾರ ಆಯ್ತು ಅಂತ ಅಂದ್ರೆ. ನೋಡು, ಅಕ್ಕ ಪಕ್ಕದಲ್ಲಿ ಇರೋ ಮಕ್ಳುಗಳನ್ನ ಅಲ್ಲಿ ಶ್ರೀನಿವಾಸ್ ನಗರ ಮಕ್ಳುಗಳನ್ನೆಲ್ಲ ನೋಡಿ ಸಾಕೋತೀನಿ ಅಂತ. ನನಗ್ ಚಳಿ, ನಿಂಗ್ ಶೆಕೆ ನಂಗೆ ಚಳಿ. ಏನಿಲ್ಲ ಖುಷಿನಾ? ಜಾಸ್ತಿ ಖುಷಿ ಇರೋ ಇನ್ನೊಂದ್ 15 ದಿವಸ ಆದ್ಮೇಲೆ ಕನ್ಫರ್ಮ್ ಆಗೋಗುತ್ತೆ. ಬಂದೆ ಅಂತ ಅಂದ್ಬಿಟ್ಟು ಯಾಕಪ್ಪ ಅಷ್ಟೊಂದು ಖುಷಿ ನಿಂಗೆ? ಅಂದ್ಬಿಟ್ಟು ಯಾಕಪ್ಪ ಅಷ್ಟೊಂದು ಖುಷಿ ನಿಂಗೆ? ಏನಾದ್ರೂ ಅದು ಇದು ಪಪ್ಪಾಯ ಅವೆಲ್ಲ ತಿನ್ನಕ್ ಹೋಗ್ಬಿಡ. ಮೊನ್ನೆ ತಿಂದಿದ್ದೀನಿ ನಾನು, ಕೇಳ ನಮ್ಮ ಅಪ್ಪನೂ ಇತ್ತು. ನಾನು ತಿಂದೆ ಹಣ್ಣು ಕಾಯ ಅಷ್ಟೊಂದು ಕಾಯಿ. ಏಯ್ ಸುಮ್ನೆ ಬಿಡ. ಈಗ ತಾನೇ ಹೇಳ್ದೆ ಅವ್ರಿಗೆ. ಸುಮ್ಮನೆ ಸದ್ಯ ಇದನ್ನೆಲ್ಲ ವಿಡಿಯೋ ಮಾಡ್ಬೇಡ. ಈಗ್ಲೇ ಹಾಕಲ್ವಲ್ಲ ಬಿಡಪ್ಪ. ಇವಾಗ್ಲೇ ಹಾಕ್ಬಿಡ, ಸುಮ್ನೆ ಇರು. ಇನ್ನು ಒಂದ್ 15-20 ದಿವಸ ಹೋಗ್ಲಿ. ಒಂದ್ 3 ತಿಂಗಳಾಗ್ಲಿ. ಇನ್ನು ಏನು ಗೊತ್ತಾಗ್ತಾ ಇಲ್ವಲ್ಲ, ನೋಡೋಣ ಇರು. ಕನ್ಫರ್ಮ್ ಆಗಿ ನಿನ್ಗೂ ಹಿಂದೆನೆ ಆದ್ರೆ ಸುಮ್ಮನೆ ಕೈಲಿ ಆಯ್ತಾ ಇಲ್ಲ. ಇದನ್ನೆಲ್ಲ ಗೊತ್ತಿದ್ದು ನೋಡ್ಕೊಂಡು ಸಹಿಸ್ಕೊಂಡಿರಕ್ಕೆ ನನ್ ಫಸ್ಟ್ ಬಂದ ತೋರ್ಸಕ್ಕೆ ಗೊತ್ತಾ, ಬೇಡ ಬೇಡ ಅಂತ ಯಾಕಂತವ್ರ ಭಗವಂತ ಬೇಕು ಅನ್ನೋದು ಕೊಡ್ತಾ ಇಲ್ಲ. ಏಯ್ ಬಾಯ್ಲಿ ಇವಾಗ ಕನ್ಫರ್ಮ್ ಮಾಡ್ಬಾ ಅದೊಂದು ಫೋನ್ ಇಟ್ಬಿಟ್ರೆ ನೀನ್ ಆರ್ಸು ಅಲ್ಲಿಂದ ಬೇಡ ಅಂತ ಅನ್ನುತ್ತಾ, ಅಲ್ಲಿ ಇರ್ಲಿ ಬಿಡು. ಅಮ್ಮಂಗೆ ಇದು ನಿಮ್ಗೆ ತಂಗಿ ಬೇಕೋ ತಮ್ಮ ಬೇಕೋ? ಏಯ್ ತಂಗಿ ಅಂತ ಹೇಳ್ದೆ, ನಿಮ್ಮಮ್ಮ ಹಳೆ ಬಟ್ಟೆ ಇಟ್ಬಿಡ್ತಾ ಇತ್ತು ನೋಡು ತಮ್ಮಂಗೆ ಅಂದ್ರೆ. ನಿನ್ನವೇ ಬಟ್ಟೆ ಇಟ್ಕೊಂಡು ಸಾಯ್ಬೇಕು ಹುಡುಗ ಮೇಲೆ ನನ್ನ ತಂಗಿ ತಂಗಿಗೆ. ಹೆಣ್ಪಾಪು ಬರ್ಲಿ ನನ್ ಕೈಗೊಡ್ ತುಂಬಲಿ. ಜಾಗ ಇಲ್ಲ, ಸುಮ್ಮನೆ ಅವ್ರಿಗೆ ಇಡಕ್ಕೆ ಜಾಗ ಇಲ್ಲ ಅಲ್ಲಿ. ನೀವಾಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಬಟ್ಟೆ ಮಾಡ್ಬೇಕಲ್ಲಿ. ಹೆಣ್ ಪಾಪು ಬಂತು ಅಂತ ಅಂದ್ರೆ 3 ಬೆಡ್ರೂಮ್ ಸಾಲಲ್ಲ ಅನ್ಸುತ್ತೆ. ಸಾಲಲ್ಲ ಸುನೀಲ್, ಫಸ್ಟ್ 4 ಬೇಕಾಯ್ತವೆ. ಮಗಂಗೊಂದು, ಮಗಳಿಗೊಂದು, ಅಪ್ಪಗೊಂದು, ಅಮ್ಮಗೊಂದು ಎಲ್ಲ. ಆಮೇಲೆ ಮಾಮೂಲಿ ಬೆಡ್ರೂಮ್ ಮಾಡ್ಸಕ್ ಆಗಲ್ಲ. ಆಮೇಲೆ ಎಲ್ಲ ಮಾಸ್ಟರ್ ಬೆಡ್ರೂಮ್ ಬೇಕಾಗುತ್ತೆ. ಅದು ತುಂಬಾ ಬರೀ ಬಟ್ಟೆ ಇಡಕ್ ಕಬೋರ್ಡ್ ಏನಂತ ತಮ್ಮ ಫಸ್ಟ್ ತಂಗಿ ಅಂದ, ಆಮೇಲೆ ತಮ್ಮ ಅಂದ. ಏನ್ ತಮ್ಮ ಅಂದ್ರೆ ಸುಹಾಸ್ ಪಾಪು ಇದೆಯಲ್ಲ, ಅದ್ ನನ್ಗೆ ಇಷ್ಟ, ಆ ತರ ಬೇಕು ಅಂತ. ಹೌದಾ? ವಿಡಿಯೋ ರೆಕಾರ್ಡ್ ಮಾಡಿದೀನಿ. ಹೌದಾ ವೀರ?
ವೀರು ವೀರು ಸುಹಾಸ್ ಪಾಪು ಆಯ್ತಲ್ಲ ಆತರ ಪಾಪು ಇಷ್ಟನಾ? ಸೆಪ್ಟೆಂಬರ್ ಅಲ್ವಾ? ನನ್ನ ಹತ್ರದಿಂದ ನೋಡೋಣ. ನೀನ್ ಆಗ್ಲೇ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ಯಾ? ತಿಂಗಳು ಆಯ್ತದೆ ಅಂತೆಲ್ಲ ಲೆಕ್ಕ ಮಾಡ್ಬಿಡ್ತಾವ. ಓಮೆ ಹೆಣ್ಣು ಪಾಪು ಹೆಣ್ಣು ಪಾಪುನೇ ಆಗದು. ನಂದೊಮ್ಮೆ ಇವ್ರದೊಮ್ಮೆ ಅದ್ರದೊಮ್ಮೆ ಬಂದಿರೋದೊಮ್ಮೆ. ಅವಳು ಆಲೇ ಜಾತಕ ನೋಡ್ಬಿಟ್ಲು ಸಾಕೆ ಹೆಣ್ ಪಾಪನೇ ಆಗೋದು. ಹೆಣ್ಣು ಪಾಪುನೇ ನಿಮ್ಗೆಲ್ಲಮ್ಮ ಸೆಪ್ಟೆಂಬರ್ ತಿಂಗಳು ಬಿದ್ದೋಯ್ತಲ್ಲ ಅದಕ್ಕೆ. ಆಗಸ್ಟ್ ತಿಂಗಳು ಬಿದ್ದಿತ್ತು ಅಂತ ಅಂದಿದ್ರೆ ಗಂಟೆ ಸುಮ್ನೆ ಸುಮ್ನೆ ಬೇಡ, ಸರಿಗ್ ಹೇಳು. ಇಲ್ವಾ ಇಲ್ವಾಪ್ಪ? ರಂಜು ನಿಮ್ ಸೈಡ್ ಹಿಡ್ಕೊ. ನಿಜ ಹಾಕ್ತೀನಿ ಇದು ಸರಿ ಏನು ಅಂತ ಹೇಳಿ ಅಲ್ಲಿಟ್ಟಿದ್ರು ಕ್ಯಾಮ್ರಾ. ಆಮೇಲೆ ಆಮೇಲೆ ನಮ್ ಈ ಬೇಡ ಅಂತ ನೀವು ಡಿಸೈಡ್ ಮಾಡ್ಬಿಟ್ಟಿರ್ಬೇಕು. ನಾವ್ ಆಮೇಲೆ ಬೇಕು ಅಂತ ಅಂತೀವಿ ಅಂತ ಅನ್ಬಿಟ್ಟು ಏನಾದ್ರು ನೀವು ಏಯ್ ಸರಿ ಪ್ರಾಂಕ್ ಮಾಡಿದ್ದು ನಾನು ಹೇಳ್ದೆ ಬೇಡ ಬೇಡ ಅಂದ್ರೆ ಅವಲೇ ನಗ್ತಾರಲ್ಲ. ಅಲ್ಲ ನೀವಿಬ್ರು ನಾನು ಅದಕ್ಕೆ ಅಂದಿದ್ದು. ಏನೋ ಡೌಟ್ ನೀನು ಇದ್ರಲ್ಲಿ ಸೇರ್ಕೊಂಡಿದ್ಯಾ? ಅಮ್ಮ ಇಲ್ಲ ಅಮ್ಮ ನಾನೇ ಪ್ರ್ಯಾಂಕ್ ಆಗೋದ ಬಂದು ಫಸ್ಟ್ ಸರಿಗೆ ಇವತ್ತಿನ ಫಸ್ಟ್ ಕುರಿ ನಾನೇ ನಾನೇ ಫಸ್ಟ್ ಕುರಿ ನಡಿ ನಂಗೆ ಬರಲ್ಲ. ಆಗಿಲ್ಲ ಕಣಕ್ಕ, ಇದು ಹಣೆದ್ ವೀರದು. ಸುಮ್ನೆ ಒಂದ್ ಬಕ್ರ ಮಾಡೋಣ. ನಾನು ಫಸ್ಟ್ ಬಂದಿದ ತಕ್ಷಣ ಪ್ರ್ಯಾಂಕ್ ಏನಾರು ಮಾಡ್ತಾರ ಅಂತಾನೆ ಗೆಸ್ ಮಾಡಿದ್ದು. ಸುತ್ತಲೂ ನೋಡಲ್ಲ ನ್ಯೂಸ್ ರಂಜುದ್ ಆದ್ಮೇಲೆ ಕೊಡ್ತೀವಿ. ನಮ್ದೆಲ್ಲ ಪ್ಲಾನ್ ಆಗ್ಲಿ ಆಮೇಲೆ. ವೀರೋ ಇಲ್ವಂತ ತಂಗಿ ಪಾಪು ತಮ್ಮ ಪಾಪು ಇಲ್ಲ ಇಲ್ಲ ಮಾಮಂದು ಮಗು ಇದೆ ಅರಿಸ್ತಾ ಇಟ್ಕೊಂಡು ನೋಡಿ. ವೀರ ಹಲೋ ಪಪ್ಪನ್ನು ಕರಿ ಮಾಡಿ. ಪಪ್ಪನ್ನು ಕರಿ. ಇಲ್ಲೋಗ್ಬೇಡ, ರೂಮ್ಗೆ ಹೋಗೋ, ತೆಗಿಬೇಡ. ಏನು ಏನು ಏನ್ ಗೊತ್ತಾಯ್ತೀಗ? ಅವಳ್ದಲ್ಲ ನಿಮ್ ಸೊಸೆದು ಅಲ್ಲ, ರಂಜುದಲ್ಲ ಸೊಸೆದು. ನಿಮ್ ಫೋನ್ ಕೊಡಿ ಅಲ್ಲ ಇಲ್ಲ ಆಯ್ತಾಗ ನಾನು ಕೊಟ್ಕೊಡ್ತೀನಿ. ಏನಾಯ್ತು ಪಾಸಿಟಿವಾ? ಲಾಸ್ಟ್ ಆಗಿದೆ ಯಾವಾಗ ಹೇಳಿ? ವರಮಾಂಶ ಹಬ್ಬಕ್ಕೆ ಇಲ್ಲೆಲ್ಲ ಒಂಥರ ಆಗಿತ್ತಲ್ಲ, ಏನಿದು ಯಾಕೋ ಡೌಟ್ ಹೊಡಿತೈತೆ, ಆಗ್ತಾ ಇಲ್ವಲ್ಲ. ಆಗ್ಲೇ 5 ದಿನ ಆಗೋಯ್ತು, ಯಾಕೋ ಡೌಟ್ ಹೊಡಿತಾಯ್ತು. ಅದಕ್ಕೆ ಬೆಳಿಗ್ಗೆ ಚೆಕ್ ಮಾಡ್ತೀನಿ. ಚೇಂಜ್ ಮಾಡ್ಬೇಕು. ನೀನ್ ಯಾರನ್ನ ವಿಡಿಯೋ ಮಾಡ್ತಾ ಇದ್ಯಾ? ಅವನ್ನ ಬೇಡ ತೆಗಿ. ಇದ್ರೆ ನಿಮ್ ಮಗ ಬೇಡ ಅಂತಂದ್ರಂತೆ. ಇವಾಗೆಲ್ಲ ಏನಕ್ಕೆ ಅಂತ ಇವಾಗ ಏನೇನೋ ಆಗ್ತಾ ಇದೆಯಲ್ಲ, ಏನಕ್ಕೆ ಅಂತವನೆ. ನಡಿ ಚಪ್ಪಲಿ ಬೇಡ, ನಡಿಯಪ್ಪ. ಯಾವ ಆಗ್ತೈತೆ ನೋಡಿದೀನಿ, ಯಾವ ಆಗ್ತೈತೆ ಮುಚ್ಚೆ. ಅಜ್ಜಿಗೆ ಹೇಳು ಯಾರ್ ಬೇಕು ನಿಂಗೆ, ಯಾರ್ ಬೇಕು ಅಂತ ಹೇಳು ಅಜ್ಜಿಗೆ. ಯಾರ್ ಬೇಕು? ತಂಗಿನ ತಮ್ಮನ? ನಾನು ಹೇಳಿದೀನಿ ತಾನೇ, ತಮ್ಮ ಆದ್ರೆ ನೀನ್ ಹಳೆ ಬಟ್ಟೆ ಇಕ್ತಾರ, ಹುಡ್ಗಂಗೆ ಯಾಕಷ್ಟು ಹಿಂಸೆ ಕೊಡ್ತೀರಾ? ತಂಗಿ ಬೇಕು ಅಂತ ಹೇಳು. ತಂಗಿ 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 ಅಂತ 2 ಸಾರಿ. ಇವಾಗ ತಮ್ಮ ಅವನು ನಮ್ ಪಾಪುಗಂಗ ಅಂತಿದ್ದ, ಅಂದ್ರೆ ಲೈಕ್ ನನ್ಗಾಗೋದಕ್ಕೆ ತಂಗಿ ಬೇಕಂತೆ. ಏಂತಕ್? ಅವನು ಚೆನ್ನಾಗಿತ್ತು, ಕಚ್ಚಿಲ್ಲ. ಓಕೆ, ಅದನ್ನ ನೋಡ್ಕೊ ಒಂದ್ಮೇಲೆ, ಅದನ್ನ ನೋಡ್ಕೋವರೆಗೂ ಏನಿಲ್ಲ, ನೋಡ್ಕೊ ಬಂದಲ್ವಾ, ಅದಕ್ಕೆ ಬಾ. ಫಸ್ಟ್ ಡೈಪರ್ ಚೇಂಜ್ ಮಾಡ್ಕೊಂಡು ಹೋಗೋ.
ಇರ್ಲಿ ಬಿಡು. ನಿಮ್ಮ ಮಗ ಬೇಡ ಅಂತವ್ರಂತ ಅವ್ರ ಟೆನ್ಷನ್. ಕೇಳ್ದೆ. ನಾನೇನು ತಿಂದೇ ಇಲ್ಲ. ನೆನ್ನೆಯಿಂದ ಜಗಳಾಡ್ಕೊಂಡೆ. ಅವಳು ಬೆಳಗ್ಗೆ ಇನ್ನ ಏನು ತಿಂದಿಲ್ಲ, ಏನು ಒಂದ್ ಮಾಡಿಲ್ಲ. ಚೂರುನು ತಿಂದಿಲ್ಲ. ಚಿತ್ರಾನ್ನ ಫಾಲ್ಸಿಕ್ಕೆ ಅಷ್ಟೇ. ಏನ್ ಮಾಡೋದು ಅಂತ ಇವ್ರು ನನಗ್ ಕೊಟ್ಬಿಡುವಂತೆ, ಅವ್ಳು ನನಗ್ ಕೊಟ್ಬಿಡುವಂತೆ. ಇಬ್ರು ಕಿತ್ತಾಡ್ತಾ ಇದ್ರು. ಇವಾಗ ಹೋಗಿ ಮಾಡಿ ಮಟ್ಟಿ ಅದಕ್ಕೆ ಯಾಕೆ ಹಿಂಸೆ ಮಾಡ್ತೀರಾ, ನಿಮ್ಗಾಗ್ಲಿಲ್ವಾ ಬೇಡವಾ ನಮಗ್ ಕೊಟ್ಬಿಡಿ ಅಂತ. ಕೊಡಲ್ಲ ಹಂಗೆ ಸುಮ್ಮನೆ ನಾವು ಹೇಳ್ಬೋದು ಬಾಯಿ ಮಾತಾಡಿ ಕೊಡ್ತಾ ಕೊಡಲ್ಲ, ಯಾರು ಕೊಡಲ್ಲ. ಮಾಡೋರು ಯಾರು ಇಲ್ಲ ಅಂತ ಅಂದ್ರು. ಈಗ ಯಾರು ಮಾಡೋರಿಲ್ಲ, ಅದಕ್ಕೆ ಬೇಡ ಅಂತ ನಾವೆಲ್ಲ ಬಂದ್ ಮಾಡ್ತೀವಿ ಅಂತಂದ್ರು ಕೇಳ್ತಾರೆ. ನಾನು ಒಂದೇ ಓದಿ ಅಡ್ವಾನ್ಸ್ ವಾಪಸ್ ಇಸ್ಕೊಬಿಡಿ, ಇಲ್ಲ ನಿಯರ್ ಬೈ ಬೇರೆ ಯಾವ್ದಾರ ನೋಡೋಣ, ನಾನು ಇರ್ತೀನಿ ಹತ್ರದಲ್ಲೇ ಅಂತ ಅಂದೆ. ನನ್ನ ಪ್ಲಾನೇ ಬೇರೆ. ನಿನ್ ಪ್ಲಾನೇ ಬೇರೆ ಆದ್ರೆ ಇವಾಗ ಪ್ಲಾನೇ ಬೇರೆ ಆಗೋಗೈತಲ್ಲ. ಅಲ್ಲ ಇವಳ ಪ್ಲಾನ್ ಇವಾಗ ಹಿಂಗಾಗೈತೆ, ಪ್ಲಾನೇ ಬೇರೆ ನನ್ಗೆ ಅಂತ ಅಂದ್ರೆ ಅದೆಲ್ಲಿಂದ ಇವಳ ದೇವ್ರ ಪ್ಲಾನ್ ಮೀರಿದ್ದ ಇವಳ ಪ್ಲಾನು. ನಡಿಯಪ್ಪ ಆಮೇಲೆ ತಿನ್ನಂತ ನಡಿ. ಇರ್ಲಿ ಬಿಡು, ಅವ್ರ ಮಾವನ ಹತ್ರ ಗಾಯ ಆಗುತ್ತೆ. ಹಬ್ಬ ಹಬ್ಬ ಆಗುತ್ತಲ್ಲಿ. ಅವ್ರ ಮಾವ ಫುಲ್ ಖುಷಿ ಇವತ್ತು, ಎಷ್ಟೊಂದು ಮಾತಾಡ್ತಾನೆ ಅಂತ. ಏನೇನೆಲ್ಲ ಅಂತ ಅವಳು ಕೇಳಿದ್ಲು, ನಿಂಗೆ ಮಾಮ ಇಷ್ಟ ಇಲ್ಲ ಅಂದ್ರೆ ಅವ್ನು ಫಸ್ಟ್ ಬಾ ಇಲ್ಲಿ ತಿಂದು, ನಾನು ತಿಂತಿದ್ದೆ ತಿಂದು ಅಂದೆ, ಬೇಡ ಅಂದ. ಅವಳು ತಿನ್ಸು ತಿಂದ, ನೀನ್ ಯಾಕೆ ಮಾಮನ ಹತ್ರ ಹೋಗಲ್ಲ, ಯಾಕೆ ಮಾಮ ಇಷ್ಟ ಇಲ್ಲ ಅಂದ. ಇಲ್ಲ ಅಂದ. ಯಾಕೆ ಬೊಯ್ಯುತ್ತೆ ಮಾಮ ಯಾವಾಗ್ಲೂ, ಹಿಂಗಂತವ್ನೆ ಬೊಯ್ಯುತ್ತಾನೆ, ಬೊಯ್ಯುತ್ತೆ ಮಾಮಲ್ಲ ಯಾವಾಗ್ಲೂ ಬೈತಾನೆ ಅಂತ. ನನಗೆ ಎಲ್ಲಿತ್ತು ನಗು, ಅಪ್ಪ ಎಷ್ಟು ಮಾತಾಡ ಕಲ್ತವ್ರಿ ಇವನು. ಅಲ್ಲ ಬಯಸ್ತ್ಯಾ ಏನ್ ಮಾಮ ಏನು ನಾನೇ ಹೇಳ್ಬೇಕಲ್ಲ ನಿಮ್ಗೆ. ಅಲ್ಲ ಮಾಮ ಅಂತ್ಯ, ಅಲ್ಲಿ ಬೇಡ ಅಂತ ಸುನಿ, ನೀನ್ ಮಾಮ ಏನು ಅಂತ ಅಂತ್ಯ. ನಾನು ಅವ್ರನ್ನ ಕರೀದಂಗೆ ಆದ್ರು ಏನ್ ಡೌನ್ ಮಾಡ್ತೀನಿ ಅಲ್ಲ, ಏನ್ ಡೌನ್ ಮಾಡ್ತಾನೆ ನೋಡೋಣ. ಯಾಕಣ್ಣ ಎಲ್ಲ ಗೊತ್ತಿದ್ರ ಓಕೆ, ಬಟ್ ಆದ್ರೂ ಇನ್ನು ಹೊಸ ಸ್ಕ್ರೀನ್ ಪ್ಲೇ ನಡೀತಾ ಎಲ್ಲ ಗೊತ್ತಿತ್ತು, ನೀನ್ ಡೌನ್ ಹೇಳಿಲ್ವೇ? ಈಗ ಹೇಳ್ದೆ. ಮತ್ತೆ ಬಂದ ತಕ್ಷಣ ಕೇಳ್ದೆ, ನಾನು ಹೇಳ್ಬಿಟ್ಟು ಕಳ್ಸಿದೀನಿ, ಆದ್ರೂ ಅವಾಗ ಹೇಳೋ ಎಂತ ಅಭ್ಯರ್ಥಿ ನಾಲ್ಕು ಸರಿಯಿಲ್ಲ. ನಾನು ಯಾವ ಸೀಕ್ರೆಟ್ಸ್ ನಿಂದ ಮುಚ್ಚಿಡಕ್ ಆಗಲ್ಲ, ಒಂದಲ್ಲ ಒಂದ್ ದಿವಸ ಬೊಗಳ್ ಬಿಡ್ತೀನಿ, ಅದನ್ನೇ ಅವ್ನು ಹೇಳ್ತಾ ಇರೋದು ಸರಿ ಇಲ್ಲ. ಬೊಗಳ್ ಬಿಡ್ತೀನಿ ಹೋಗಿ. ನಿಮ್ಮಮ್ಮ ಇರ್ಲಿ ಅಂತ ಅವ್ರೆ ಸುನಿ. ಯಾರು ಎಲ್ಲಿ ಬಿಡ, ಯಾವ್ದಾದ್ರೇನು ಹೆಣ್ಣಾದ್ರೇನು ಗಂಡಾದ್ರೇನು, ಇಲ್ಲ ನಾ ಬಿಡ್ಲಿ ಹಂಗೆ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ರೆ ಅದು ಇದೈತೆ, ಅದು ಇದು ಎರಡು ಒಂದ್ ಮಾಡಿ ಆಪರೇಷನ್ ಮಾಡ್ಕೊಂಡ್ರೆ ಅದನ್ನ ತೆಗಿಯಕ್ಕಾಗುತ್ತೆ. ತೆಗ್ದಿಲ್ಲ. 5 years ಇವ್ನಿಗೆ ಆಗ್ಬೇಕು ಯಾಕೋ, ಅಂದ್ರೆ ಮಗುನು ಬೇಡ ಅಂದ್ರೆ, ಸೆಕೆಂಡ್ ಮಗು ಬೇಡ ಅಂದ್ರೆ 5 years ಆದ್ಮೇಲೆ ತೆಗಿತಾರೆ. ಅಷ್ಟರಲ್ಲಿ ಅದ್ರದ್ದೇನು ಸೈಡ್ ಎಫೆಕ್ಟ್ಸ್ ಏನಾಗಲ್ವಾ? ಪ್ರಾಬ್ಲಮ್ ಆದ್ರೆ ತೆಗ್ದ್ಬಿಡ್ತಾರೆ. ಯಾವುದೇ ಮಗು ಆದ್ರೂ 5 years ವರ್ಗು ಅವ್ರು ಏನು ಮಾಡಲ್ಲ. ಸ್ಕ್ಯಾನಿಂಗ್ ಮಾಡ್ತಾ ಗೊತ್ತಾಗುತ್ತಲ್ಲ. ತೆಗೆದ್ರೆ ಗರ್ಭಕೋಶ ತೆಗಿಬೇಕು, ಅದಕ್ಕೆ ತೆಗಿಯಲ್ಲ, ಇನ್ನು ಚಿಕ್ಕ ಏಜು ಅಂತ. ಅದು ಅಟ್ಯಾಚ್ ಆಗಿದೆಯಲ್ಲ ಹಂಗೆ, ಅದಕ್ಕೆ ಅವಾಗ ಕಷ್ಟ ಆಗುತ್ತೆ. ಇನ್ನು ಏಜ್ ಕಮ್ಮಿ, ಬ್ಲೀಡಿಂಗ್ ಎಲ್ಲ ತೆಗ್ಬಿಟ್ರೆ ಆಮೇಲೆ ಹೋಗ್ತಾರೆ. ಫುಲ್ ಆಗದ ಕಣ್ಣ, ಸೋಫಾ ಮೇಲೆಲ್ಲ ಊದ್ ಬಂದವನೆ, ಇಲ್ಲಿ ಮತ್ತೆ ಇರ್ತಾನೆ, ಎಲ್ಲಾ ಕಡೆ ಇರ್ತೈತೆ. ನಮ್ಮ ಮನೆ ಡೈಪರ್ ಖಾಲಿ ಆಗೈತಾ ಒಂದು. ನಡಿ ಫಸ್ಟ್ ಎಲ್ಲ ಅಲ್ಲಿ ಖುಷಿ ಆಗ್ತಾ ಇದೆ, ಹೋಗಿ ಎತ್ಕೊಂಡ್ ಹೋಗೋಣ ಡೈಪರ್. ಬೈಲಿ ಬಿಸ್ತೀನಿ, ಹೋಗು ಡೈಪರ್ ತಗೋಬೋ, ಹೋಗು, ಮಾಮ ಚೇಂಜ್ ಮಾಡ್ಕೊಡುತ್ತೆ. ಏನೋ 15 kg ಇದ್ ಮಾಡಿಸ್ಬಿಟ್ಟು ಆಮೇಲೆ ಎಣ್ಣೆ ಎಲ್ಲ 15,000 ಖರ್ಚು ಮಾಡಿ ನಮ್ಗೆ ಒಂದ್ ಮಾತು ಕರ್ದಿಲ್ಲ.
ಹೇಳು ನಮ್ದೆಲ್ಲ ಹಬ್ಬ ನಮ್ಮ ಅವನ್ ಮನೆದು ಅಂತ. ಇನ್ನೇದಾ ಅವ್ನ್ ಎದ್ರಕೋಗ್ಬಿಟ್ಟ. ನಾನ್ ಏನು 15,000 ಎಣ್ಣೆ 15,000 ನೆನ್ನೆ ಅವ್ರೆಲ್ಲಾರ್ಗು ತಂದು ಹೆಂಗ್ ಮಾಡಿದ್ರು ಏನು ಅಂದ್ರು, ಇವನೇ ಖರ್ಚು ಮಾಡ್ಬಿಟ್ಟ ಅವ್ನ ಅಷ್ಟೊಂದು. ಸತ್ತೋರ್ದೇನು ಎಡೆಡೋದು ಅವ್ರನ್ನೆಲ್ಲ ಕರ್ಕೊಂಡು ಎಣ್ಣೆ ಕುಡಿ ಹೆಂಗಾಕರು ಸತ್ತವ್ರೆ ನಾನ್ ಅದೇ ಅಂದೆ ಅಕ್ಕ ಅದಕ್ಕೆಲ್ಲ ಕರಿಯಂಗಿಲ್ಲ ಅಕ್ಕ ಅಂತ. ನಾವೆಲ್ಲಾರನ್ನ ಕರಿತೀವಿ ಅಂತ ಅಂತೈತೆ. ನಾವ್ ಯಾರ ಮನೆಗ್ ಊಟಕ್ಕೆ ಹೋಗ್ತೀವಿ ಅವ್ರನ್ನ ಮಾತ್ರ ಕರ್ದಿಟ್ಟಿದ್ವಿ. ಹೇಳ್ದೆ ಅದನ್ನೇ. ಅದನ್ನ ಬಿಚ್ಬಿಟ್ಟು ತೊಳ್ಕೊಂಡ್ ಬಂದು ಇದನ್ನ ಹಾಕೋಬೇಕು. ವೀರ ನಡಿ ವೀರ ವೀರ ಅದು ಝೂಮ್ ಹಾಕೋ ಒಂದು ಅರ್ಧ ಚಂದ್ರ ಒಂದು ಅಜ್ಜಿ ಕೊಡಿ ಅರ್ಧ ಚಂದ್ರ ಹೆಂಗ್ ಕಾಣ್ತೈತೆ ಚಂದ್ರ ಫೌಂಡೇಶನ್ ಜಾಸ್ತಿ ಹಾಕೋ ಕೊಡು ಅಜ್ಜಿಗೆ ಹೇಳು ಅದ್ ನಂದು ಅಂತ. ಪ್ರಾಂಕ್ 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 ಆಂಟಿ ಫೋನ್ದಲ್ಲಿ ಚೆಕ್ ಮಾಡಿದ್ನಲ್ಲ ಅದ. ಒಳ್ಳೆ ರಿಯಾಕ್ಷನ್ ಬರ್ಲಿಲ್ಲ. ಹೌದಾ ಅಂತ ಅನ್ಬೇಕು. ಓಕೆ ಗೈಸ್, ನೋಡಿದ್ರಲ್ಲ ನಮ್ಮ ಅತ್ತೇನಂತ ರಿಯಾಕ್ಟ್ ಮಾಡಲಿಲ್ಲ. ಅವರು ಯೂಶಲಿ ಆ ಥರ ಪರ್ಸನ್ನೇ. ಬಟ್ ನನಗೇನಂದರೆ ಪಾಪ ನಮ್ಮ ಅಪ್ಪ ಎಷ್ಟು ಖುಷಿಯಾಗಿದ್ರು ಗೊತ್ತಾ. ನಮಗೆ ಒಂಥರ ಅನಿಸ್ತು ಅವ್ರಿಗೆಲ್ಲೋ ಒಂಥರ ಡಿಸಪಾಯಿಂಟ್ ಆಯ್ತೇನೋ. ನಾವು ಇಲ್ಲ ಪ್ರ್ಯಾಂಕ್ ಅಂದಿದ ತಕ್ಷಣ ಅವ್ರ ಮುಖನೇ ಒಂಥರ ಸಪ್ಪಾಗೋಯ್ತು. ಆಮೇಲೆ ಕಣ್ಣಲ್ಲಿ ಒಂಥರ ನೀರು ತುಂಬ್ಕೊಂಡಂಗೆ ಆಗೋಯ್ತು. ನನಗೆ ಒಂಥರ ಮಾಡಬಾರ್ದಿತ್ತು ಈ ಥರ ಪ್ರ್ಯಾಂಕ್ ಅಂತ ಅನ್ನಿಸ್ತು. ಆಮೇಲೆ ನಮ್ಮಮ್ಮ ತುಂಬ ನೆನಪಾದ್ರು. ನಮ್ಮಮ್ಮ ಇದ್ದಿದ್ದು ಯಾವ ಥರ ರಿಯಾಕ್ಟ್ ಮಾಡಿರೋರು ಅದೆಲ್ಲ ಒಂಥರ ರಿಯಾಕ್ಟ್ ಒಂದು ನೆನಪು ಬಂದ್ಬಿಡ್ತು ನನಗೆ. ಒಂಥರ ಇಡೀ ದಿನ ಮೂಡೇ ಇರಲಿಲ್ಲ. ಬಟ್ ಇಟ್ಸ್ ಓಕೆ, ಇದೊಂದು ಜಸ್ಟ್ ಲೆಸನ್ ಅಷ್ಟೆ. ನೋಡೋಣ ನಮ್ಗೆ ಯಾವಾಗ ಆಗುತ್ತೆ ಏನು ಅಂತ. ನಮಗೆ ಈಗ ಸದ್ಯಕ್ಕೆ ಟು ಬಿ ಫ್ರಾಂಕ್ ಪ್ಲ್ಯಾನ್ ಇಲ್ಲ. ಸ್ವಲ್ಪ ನಮ್ಮ ಒಂದು ಡ್ರೀಮ್ಸ್ ಇದೆ ಅಲ್ಲೆಲ್ಲ ಆಗಲಿ, ಆಮೇಲೆ ನೋಡೋಣ. ಬಟ್ ನಾವು ಅಪ್ಪನ ನೋಡ್ದಂಗೆ ನಂಗೆ ಒಂಥರ ಅನ್ಸ್ಬಿಡ್ತು. ಅವ್ರಿಗೂ ಆಸೆಗಳಿರುತ್ತೆ ಅಲ್ವಾ. ಅವ್ರು ಸಖತ್ ಖುಷಿ ಪಡ್ತಿದ್ರು, ಎಷ್ಟು ಜೋಶಲ್ಲಿ ಇದ್ರು ಗೊತ್ತಾ. ಒಂಥರ ಅನ್ನಿಸ್ತು. ಆಮೇಲೆ ಈ ಥರ ಎಲ್ಲ ಪ್ರ್ಯಾಂಕ್ ಮಾಡೋದೇ ಬೇಡಪ್ಪ, ಅವ್ರಿಗೆ ಬೇಜಾರು ಮಾಡ್ಸೋದು ಬೇಡ. ಅದನ್ನ ನೋಡ್ಕೊಂಡು ನಾನು ಬೇಜಾರು ಮಾಡ್ಕೊಂಡು ವೀಡಿಯೋ ಎಡಿಟ್ ಮಾಡುವಾಗ ಅಳೋದು ಬೇಡ, ನಾವು ಅಮ್ಮನ ನೆನ್ಸ್ಕೊಳ್ಳೋದು ಬೇಡ. ಅಯ್ಯೋ ಒಂಥರ ಅನ್ನಿಸ್ತು. ಬಟ್ ಎನಿ ಹೌ ನಿಮಗೆ ಮೇ ಬಿ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆವಾಗ ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ನಿಮಗೆ ಯಾರು ಸಖತ್ತಾಗಿ ಬಕ್ರ ಆದರು ಅಂತ ಅನಿಸುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಆ್ಯಂಡ್ ಇದೇ ಥರ ಯಾವ್ದಾದ್ರು ಪ್ರ್ಯಾಂಕ್ ವೀಡಿಯೋಸ್ ಮಾಡಬೇಕಾ, ಇಲ್ಲ ಈ ಥರ ಬೇಡ ಬಟ್ ಬೇರೆ ಥರ ಇದ್ದರೆ ಒಂದಷ್ಟು ಸಜೆಷನ್ನ ಕೊಡಿ. ಓಕೆನಾ? ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ಬಾಯ್.